ಈ ತರ ಶೇಪಲ್ಲೆಲ್ಲ ಇರ್ತದಲ್ಲ, ಇಲ್ಲಿದ್ದೆಲ್ಲ ಚಿಪ್ಸಿಗೆ ಮಾಡಿದ್ರೆ ಹುಡಿ ಹುಡಿ ಬರ್ತದೆ. ಎಲ್ಲಿ ಸ್ವಲ್ಪ ಉದ್ದ ಆಗಿ ಚಂದ ಸಿಗ್ತದೆ ನಮಗೆ ಕಟ್ ಮಾಡ್ಲಿಕ್ಕೆ, ಹಾಗಿದ್ರೆ ಮಾತ್ರ ನಮಗೆ ತುಂಬಾ ಚಿಪ್ಸ್ ಮಾಡ್ಲಿಕ್ಕೆ ಆಗ್ತದೆ. ಅದು ನೀವು ಹಲಸಿನ ಹಣ್ಣು ಟೈಪ್ ಅಂತ ಹೇಳುವಾಗಲ್ಲ, ಹಲಸಿನ ಹಣ್ಣು ಅಲ್ಲ ಇದು. ಯಾವ ಒಂದು ರುಚಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜಗಿತ ಇದ್ದಾಗ ಮತ್ತೆ 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 ಏನೋ ಬಹಳ ಒಂದು ಟೇಸ್ಟ್ ಇದೆ. ನಂಗೆ ಗೊತ್ತೇ ಇಲ್ಲ ಇಂಥದ್ದು. ನಾನು ಚಿತ್ರದಲ್ಲಿ ಸಹ ನೋಡಲಿಲ್ಲ. ಇಲ್ಲಿ ಗೂಂಜಿದೆ, ಗೂಂಜಿಯಿಂದ ಬೇರ್ಪಡಿಸ್ಬೇಕು. ಸ್ವಲ್ಪ ಹಲಸಿನ ಶೈಲಿಯಲ್ಲಿದೆ. ಹಲಸಿನೆಲ್ಲ ತುಂಬ ಪಚ್ಚೀರುಗಳಿರ್ತದೆ. ಇದರಲ್ಲಿ ನೋಡಿ ಒಂದೊಂದು ಕೂಡ ದೊಡ್ಡ ದೊಡ್ಡ ಗಾತ್ರಲ್ಲಿ. ಇದರಲ್ಲಿ ಒಂದುಂಟಲ್ಲ, ಇದಕ್ಕೆ ಎಂತ ಹಾಕ್ಲಿಲ್ಲ, ಉಪ್ಪು ಮಾತ್ರ ಹಾಕಿರೋದು. ಇದಕ್ಕೆ ಮೆಣಸಿನ ಹುಡಿ ಕೂಡ ಸೇರಿಸ್ತೇನೆ. ಕಾಯಿಯ ಸೊಳೆಯಲ್ಲಿ ಮಾಡಿದ್ರು ಸಹ ಇದು ಒಳ್ಳೆ ಸ್ವೀಟ್ ಉಂಟು. ಹಲಸಿನ ಕಾಯಿ ಸ್ವಲ್ಪ ಅರೆಕಾಯಲ್ಲಿ ಹಪ್ಪಳ ಮಾಡ್ತಾರಲ್ಲ, ಅದ್ರ ಟೇಸ್ಟ್ ಅಲ್ಲಿ ಬರ್ತದೆ. ಸಿಹಿ ಗೆಣಸಿನ ಹಪ್ಪಳದಾಗೆ ಸೂಪರ್ ಆಗಿ 100%. ಯಾವುದೇ ಹಕ್ಕಿಗಳ, ಮಂಗಗಳ, ಯಾವುದೇ ಪ್ರಾಣಿಗಳ ಕಾಟವೇ ಇಲ್ಲ ಇದಕ್ಕೆ. ಸೂಪರ್ ಹಣ್ಣು. ತಿನ್ಲಿಕ್ಕೆ ಸಹ ಒಳ್ಳೇದುಂಟು, ತಿನ್ಲಿಕ್ಕೆ ಸಹ. ಮತ್ತೆ ಯಾವುದೇ ಒಂದು ಹಣ್ಣುಗಳು ಸಹ ಹಾಗೇನೆ ಒಂದೇ ಸಲಕ್ಕೆ ಇಷ್ಟ ಆಗ್ಬೇಕುತ್ತಿಲ್ಲ. ತಿಂದು ತಿಂದು ತಿಂದಾಗ ಆಟೋಮೆಟಿಕ್ ಇಷ್ಟ ಆಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದನ್ನೊಂದು ನೋಡಿ ಹೇಗಿದೆ ಅಂತೇಳಿ. ತಟ್ಟೆಯಲ್ಲಿ ಹಿಡ್ಕೊಂಡಿದ್ದೇನೆ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಶಾರ್ಪ್ ಆಗಿರುವಂಥ ಮುಳ್ಳಿರುವಂಥದ್ದು. ಸೌತ್ ಈಸ್ಟ್ ಏಷ್ಯಾದಲ್ಲಿ ಇದನ್ನು ಹಣ್ಣುಗಳ ರಾಜ ಅಂತೇಳಿ ಕರೀತಾರೆ. ಇದಕ್ಕೆ ಹೆಸರು ಡುರಿಯನ್ ಅಂತೇಳಿ. ನಾನಿವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ಪಂಜದ ವನಸಿರಿ ಸಾನಿಕಾ ನರ್ಸರಿಯಲ್ಲಿರುವಂಥದ್ದು. ತುಂಬ ಈ ರೀತಿಯ ಡುರಿಯನ್ನ ಬಗ್ಗೆ ನಾನು ಹೇಳಿದ್ದೇನೆ. ಆದರೆ ಇವತ್ತು ಇದನ್ನು ಕಟ್ಟಿಂಗ್ ಮಾಡಿ ಇದರ ಒಳಗಡೆ ಹೇಗಿದೆ ಅನ್ನೋದನ್ನು ತೋರಿಸ್ತೇನೆ. ಅದರ ಜೊತೆಗೆ ಇದರದ ಬೇರೆ ಏನೇನು ತಿಂಡಿಗಳನ್ನು ಮಾಡಲಿಕ್ಕಾಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತೇನೆ. ಬನ್ನಿ, ದಯಾಪ್ರಸಾದ್ ಅವರ ಮನೆಯಲ್ಲಿದೆ. ಅವ್ರ ಮನೆಯ ಒಳಗೋಗಿ ಕಟ್ಟಿಂಗ್ ಮಾಡಿದರೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನೋಡಿ ಸ್ನೇಹಿತರೆ, ದಯಣ್ಣ ಅದನ್ನು ಓಪನ್ ಮಾಡ್ತಾರೆ. ಹೇಗೆ ಓಪನ್ ಆಗುತ್ತೆ ನೋಡಿ. ಪೂರ್ತಿ ಹಣ್ಣಾದರೆ ತುಂಬ ಸುಲಭದಲ್ಲಿ ಓಪನ್ ಆಗ್ತದೆ. ಇದು ಸ್ವಲ್ಪ ಸ್ಲೋ ತಗೊಳ್ತದೆ. ಕಾರಣ ಏನಂತ ಹೇಳಿದ್ರೆ, ಪೂರ್ತಿ ಹಣ್ಣಾದಾಗ ನಮಗೆ ಬರಲಿಕ್ಕಾಗೋದಿಲ್ಲ. ಇವರು ತಕ್ಷಣ ಫೋನ್ ಮಾಡಿದರು ಸ್ವಲ್ಪ ಸ್ವಲ್ಪ ಹಣ್ಣಾಗಿದೆ ಅಂತೇಳಿ. ಹಾಗೆ ನಿಮಗೆ ತೋರಿಸಲೇಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಬಂದಿರುವಂಥದ್ದು. ಇಲ್ಲಿ ಗೂಂಜಿದೆ, ಗೂಂಜಿಯಿಂದ ಬೇರ್ಪಡಿಸಬೇಕು. ಸ್ವಲ್ಪ ಹಲಸಿನ ಶೈಲಿಯಲ್ಲಿದೆ. ಹಲಸಿನೆಲ್ಲ ತುಂಬ ಪಚ್ಚೀರುಗಳಿರ್ತದೆ. ಇದರಲ್ಲಿ ನೋಡಿ ಒಂದೊಂದು ಕೂಡ ದೊಡ್ಡ ದೊಡ್ಡ ಗಾತ್ರಲ್ಲಿ. ಇದರಲ್ಲಿ ಒಂದುಂಟಲ್ಲ, ಅಂದರೆ ಅದು ಓಪನ್ ಮಾಡಲಿಕ್ಕೆ ಸಹ ಹಾಗೆ ಒಂಥರ ಅದರದ್ದೇ ಜಾಗದಲ್ಲಿ ಅದು ಓಪನ್ ಹಾಕೊಂಡು ಬರ್ತದೆ. ನಮಗೆ ಈಸಿ ಉಂಟು ಓಪನ್ ಮಾಡಿ, ತುಂಬ ಕಷ್ಟ ಅಂತ ಇಲ್ಲ. ಹೌದು, ಹಾಗೆ ನೋಡಿ ಇದು ಪಟ್ಟ ಓಪನ್ ಆಗಿ ಬರ್ತದೆ. ಹೀಗೆ ಹೇಳಿದ್ರೆ ಹೀಗೆ ಹೇಳಿದ್ರೆ ಬರ್ತದೆ. ಹಣ್ಣಾದರೆ ಕೈಯಲ್ಲಿ ಓಪನ್ ಮಾಡೋದು ಅನ್ಸುತ್ತೆ. ಹಣ್ಣು ಫುಲ್ ಬಂದರೆ ಒಂದೇ ಸಲ 2 ಸಲದಲ್ಲಿ ಓಪನ್ ಆಗಿ ಬರ್ತದೆ. ಫುಲ್ ಹಣ್ಣು ಆಗಲಿಲ್ಲ, ಜಸ್ಟ್ ಒಂದು ಹಣ್ಣಾದಷ್ಟು. ಇದರಲ್ಲಿ 2 ಪಚ್ಚೀರಿದೆ ಅಲ್ಲ? ಹೌದು, ಇದರಲ್ಲಿ 2 ಉಂಟು. ಇದಕ್ಕೆ ನೋಡಿ, ಇದನ್ನು ಸಹ ಇಲ್ಲಿ ಕಟ್ ಮಾಡಿ ತೆಗೆದ್ರೆ ಇದಾಗಿ ಬರುವ ಜಾಗದಲ್ಲೇ ಕಟ್ಟಾಗಿ ಬರ್ತದೆ. ಅದರ ಮಧ್ಯಕ್ಕೆ ತೋಳೆಗಳು ಸಿಗ್ತದೆ. ಈ ಥರ ನೋಡಿ ಹರಿದು ಬರ್ತದೆ. ಇಲ್ಲಿ ಅದರದ್ದೇ ಟ್ರ್ಯಾಕ್ ಇದೆ, ಟ್ರ್ಯಾಕ್ ಸಹ ಇದೆ. ಸ್ವಲ್ಪ ನೀವು ಹಿಡಿಯುವಾಗ ನಿಮಗೆ ತುಂಬ ಮುಳ್ಳು ಅಂತ ಆಗ ಕಂಡಿದೆ, ಆದರೆ ಇದು ಅಷ್ಟು ಮುಳ್ಳು ನಾವೊಂದು ಟೆಕ್ನಿಕಲಿ ಹಿಡಿಯುವ ಕಾರಣ ಅಷ್ಟೊಂದು ಮುಳ್ಳು ಅಂತ ಗೊತ್ತಾಗೋದಿಲ್ಲ ನಮಗೆ. ಕರೆಕ್ಟ್. ಸ್ನೇಹಿತರೆ, ಹಣ್ಣು ಕಟ್ಟಿಂಗ್ ಆಗಿ ರೆಡಿಯಾಗಿದೆ. ಸುಮಾರು 10 ಸೋಳೆಗಳು ಇದರಲ್ಲಿದೆ. ದಯಣ್ಣ, ಈಗ ನಮ್ಮ ಗೋಪಾಲನ ಬಂದಿದ್ದಾರೆ ನಮ್ಮ ಜೊತೆ, ಪ್ರಗತಿಪರ ಕೃಷಿಕರು. ಅವ್ರಿಗೊಂದು ನೀವು ಕೊಟ್ಟು ಹೇಗಿದೆ ಟೇಸ್ಟ್ ಅಂತ ಕೇಳಬೇಕು. ಯಾಕಂದ್ರೆ ನಾನು ಇದಕ್ಕಿಂತ ಮೊದಲು ತುಂಬ ಬಾರಿ ತಿಂದಿದ್ದೇನೆ. ಅವರು ಫಸ್ಟ್ ಟೈಮ್ ತಿಂತ ಇರೋದು. ಇದನ್ನು ನೋಡಲಿಕ್ಕೋಸ್ಕರ ಅವ್ರು ಬಂದಿರೋದು. ಪೂರ್ತಿ ತಿನ್ನಿ ಗೋಪಾಲನ, ಆಗ ಏನು ಅನ್ನಿಸ್ತದೆ ಅಂತ ಹೇಳಿ. ನೀವು ಈ ಹಣ್ಣನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾ? ಇಲ್ಲ, ನನಗೆ ಹೆಸರು ಮಾತ್ರ ಗೊತ್ತಿರೋದು. ಇದು ನನಗೆ ನೋಡುವಾಗಲೇ ಒಂದು ಆಶ್ಚರ್ಯ ಆಗ್ತುಂಟು. ಅದು ನೀವು ಹಲಸಿನ ಹಣ್ಣು ಟೈಪ್ ಅಂತ ಹೇಳುವಾಗಲ್ಲ, ಹಲಸಿನ ಹಣ್ಣು ಅಲ್ಲ ಇದು. ಯಾವ ಒಂದು ರುಚಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜಗಿತ ಇದ್ದಾಗ ಮತ್ತೆ 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 ಏನೋ ಬಹಳ ಒಂದು ಟೇಸ್ಟ್ ಇದೆ. ನಂಗೆ ಗೊತ್ತೇ ಇಲ್ಲ ಇಂಥದ್ದು. ನಾನು ಚಿತ್ರದಲ್ಲಿ ಸಹ ನೋಡಲಿಲ್ಲ, ಹೆಸರು ಒಂದು ಕೇಳಿದ್ದೇನೆ ಅಷ್ಟೇ. ಡುರಿಯನ್ ಅಂತೇಳಿ. ಹೌದೌದು, ನಾನು ಎನಿಸಿದೆ ಏನೋ ಒಂದು ಇಷ್ಟು ಸಣ್ಣ ಹಣ್ಣು ಇರ್ಬೋದು ಏನೋ ಅಂತೇಳಿ. ಅಷ್ಟೇ. ಇದರಲ್ಲಿ ಹೀಗೆ ಉಂಟು, ಈ ಥರ ಇಷ್ಟು ಹಣ್ಣು ಇಷ್ಟು ಎಲ್ಲ ಸಿಗ್ತದೆ ಅಂತೇಳಿ ಗೊತ್ತೇ ಇಲ್ಲ. ಈಗ ನೀವು ತಿಂದಾಯ್ತಲ್ಲ ಪೂರ್ತಿ, ಆಗ ಬಾಯಿಗೆ ಏನಾದರೂ ಸ್ಮೆಲ್ ಇಂಥದ್ದೇನಾದ್ರು ಬರ್ತದೆ ಹೇಗಾಗಿ? ಇಲ್ಲ ತಿನ್ನುವಾಗ ಒಂದು ಚಪ್ಪೆ ಅಂತ ಕಂಡ್ರೆ ಸಹ ಮತ್ತೆ ಜಗಿತ ಇದ್ದಾಗ ಹೌದೌದು, ಇನ್ನು ಸ್ವಲ್ಪ ಕೊಟ್ಟರೆ ಒಳ್ಳೆದಿತ್ತು. ಇದು ಎಷ್ಟು ವರ್ಷದಲ್ಲಿ ಗಿಡ ಆಗುತ್ತೆ? ಇದು ಈ ವೆರೈಟಿ ಗಿಡ ನಮ್ಮಲ್ಲಿ ಒಂದು 3 ವರ್ಷದಲ್ಲಿ ಈಲ್ಡಿಂಗ್ ಕೊಟ್ಟಿದೆ. ಇದರಲ್ಲಿ ತುಂಬಾ ವೆರೈಟಿಗಳಿದೆ. ಇದು ಯಾವ ವೆರೈಟಿ? ಇದು ಚಾನಿ ಅಂತ ಹೇಳುವಂಥ ವೆರೈಟಿ. 3 ವರ್ಷದ ಗಿಡದಲ್ಲೇ ನಮಗೆ ಫ್ರೂಟಿಂಗ್ ಆಗಿದೆ. ನಾನು ಒಳ್ಳೆ ವೆರೈಟಿ ಅಂತಲೂ ಹೇಳ್ಬೋದು. ಯಾಕೆಂದರೆ
ತುಂಬಾ ಸ್ಮೆಲ್ ಸಹ ನಿಮಗೆ ತುಂಬಾ ಇಲ್ಲ ಇದು. ಅಲ್ಲ ಎಲ್ಲರೂ ಕೇಳಿದ್ರೆ ತುಂಬಾ ಸ್ಮೆಲ್ ಉಂಟು ಅಂತ ಹೇಳ್ತಾರೆ. ಹ್ಮ್ ಓಲ್ಡ್ ವೆರೈಟಿಗಳು ಅಂದ್ರೆ ಬೀಜದ ಗಿಡದಲ್ಲಿ ಆದ ಹಣ್ಣುಗಳೆಲ್ಲ ನಿಮಗೆ ಸ್ವಲ್ಪ ಸ್ಮೆಲ್ ಹೆಚ್ಚು ಇರಬಹುದು. ಹಾ ಆದ್ರೆ ಇದು ಅಷ್ಟು ಸ್ಮೆಲ್ ಸಹ ಇಲ್ಲ. ಈಗ ನೀವು ನೋಡಿದಾಗೆ ತುಂಬಾ ವೆರೈಟೀಸ್ ಉಂಟು ಇದರಲ್ಲಿ. ಮತ್ತೆ ಬಣ್ಣ ವಾಪಸ್ ಸ್ವಲ್ಪ ಆರೆಂಜಿಶ್ ಕಲರ್ ಇದ್ದು ಉಂಟು, ಹಾ 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 ಹಾ. ಎಲ್ಲ ಹೊಸ ಬಣ್ಣಗಳುಂಟು, ಬೇಗ ಬೇಗ ಎಲ್ಡಿಂಗ್ ಕೊಡುವಂತ ಹೊಸ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಕಮ್ಮಿ ಉಂಟು ಅಂತಲೇ ಹೇಳಬಹುದು. ಯಾಕಂದ್ರೆ ಯಾರಿಗೆ ಸಹ ತಿಂದು ಗೊತ್ತಿಲ್ಲ. ಯಾವುದೇ ಒಂದು ಹಣ್ಣಾದ್ರೆ ನಿಮಗೆ ತಿಂದು ಗೊತ್ತಿದ್ರೆ ಅದನ್ನು ಜನರು ತಗೊಂಡು ಹೋಗ್ತಾರೆ. ಹೌದು. ಮಾರ್ಕೆಟಿಂಗ್ ನ ಬಗ್ಗೆ ಮಾತಾಡಿದ್ರೆ ನಾನೇ ಒಂದು 5-6 ವರ್ಷಗಳ ಹಿಂದೆಯಿಂದ ಪ್ರತಿ ವರ್ಷ ತಗೊಂಡು ಬಂದು ಹೊರಗಡೆಯಿಂದ ತಗೊಂಡು ಬಂದು ತಿಂತೆ. ಈ ವರ್ಷ ನಮ್ಮಲ್ಲಿ ಫಸ್ಟ್ ಟೈಮ್ ಆದದ್ದು ಇದು. ಹಾ. ಹೊರಗಡೆಯಿಂದ ತಗೊಂಡು ಬಂದು ತಿಂತಿದ್ದೆವು. ಸುಮಾರು ಕೆಜಿಗೆ 500-600 ರೂಪಾಯಿ ಕೊಟ್ಟು ತರ್ತಿದ್ದೆವು. ಇವಾಗ ಈ ಸಲ ಎಲ್ಲ ಒಂದು 350-400 ರೂಪಾಯಿಗೆ ಬಂದಿದೆ ಅಂತ ಹೇಳಿದ್ರು ಹಾ ಹಾ ಹಾ. ರೇಟ್. ಹಾ. ಅಂದ್ರೆ ಹೊರಗಡೆ ಹೌದು ಹೌದು ಹೌದು. ಸೈಡ್ ಇಂದಲ್ಲ, ಸ್ವಲ್ಪ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದ ಹೌದು. ಬರ್ತಿದ್ದು. ಅಂದ್ರೆ ತುಂಬಾ ಮಾರ್ಕೆಟಿಂಗ್ ತೇಳುವಂತಷ್ಟಕ್ಕೆ ಎಲ್ಲ ಹಣ್ಣಿನ ಅಂಗಡಿಗಳಿಗೆ ಮುಟ್ಟುವಷ್ಟು ಬೆಳೆ ಬೆಲೆ ಆಗಲಿಲ್ಲ. ಆಗ್ಲಿಲ್ಲ. ಹೌದು. ಬೆಳೆ ಆಗ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ಮತ್ತೆ ಇದು ಮೈನ್ ಪ್ರಪಂಚದ ಹಣ್ಣುಗಳ ರಾಜ ಅಂತಲೂ ಹೇಳ್ತಾರೆ ಇದನ್ನು. ಅಲ್ಲ ಹಾ. ಈಗ ನಿಮ್ಮಲ್ಲಿ ಒಂದು ಗಿಡದಲ್ಲಿ ಎಷ್ಟಾಗಿತ್ತು ಈ ಬಾರಿ? ಈ ಬಾರಿ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಒಂದು 3 ಕೆಜಿ 4 ಕೆಜಿ ಅಂದಾಜಿದೆಲ್ಲ ಒಂದು 5 ಆಗಿತ್ತು. ಪ್ಲಸ್ ಇದು ಸ್ವಲ್ಪ ಲಾಸ್ಟ್ ಇದು ಸಣ್ಣದು ಇದು. ಓಹೋ. ಇದಕ್ಕೆ ಪ್ರಾಣಿಗಳದ್ದೇನೋ ಉಪದ್ರ ಉಂಟಾ, ಮಂಗ ಇಂಥದ್ದೆಲ್ಲ? ಪ್ರಾಣಿಗಳು ಇದ್ರ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೇ ನೋಡಿದಿರಿ ಮುಳ್ಳು ಹೇಗೆ ಉಂಟು ಅಂತೇಳಿ, ಹೀಗೆ ಆಲ್ರೆಡಿ ನೋಡಿದಿರಿ. ಹೌದು ಹೌದು. ನೋಡಿ ಸ್ನೇಹಿತರೆ, ಹೀಗೆ ನಿಮ್ಮ ಮುಖಕ್ಕೆ ತಾಗಿದಾಗೆ ಆಗ್ಬೋದು ಈ ಮುಳ್ಳು ಚೂಪು ನೋಡಿ ಅಲ್ಲ. ಹೌದು. ರಪ್ಪ ಹಿಂದೆ ಹೋಗ್ಬೋದು ಜನರು ಮುಖಕ್ಕೆ ತಾಗದು ಬೇಡ ಅಂತ ಹೌದು. ಯೂಟ್ಯೂಬಿಂದ. ಅದರ ಜೊತೆಗೆ ಸ್ನೇಹಿತರೆ ನೋಡಿ, ಇಲ್ಲಿ ನಮ್ಮಲ್ಲಿ ತುಳುವಲ್ಲಿ ಇದಕ್ಕೆ ಇಲತ್ತಾರಿ ಅಂತ ಹೇಳುದು. ಅದ ಇಲತ್ತಾರಿ ಅಲ್ಲ? ಹೌದು. ನೆಕ್ ಕನ್ನಡ ನಾನು ಹಲಸಿನ ಬೀಜ ಅಲ್ಲ ಇದು ಡುರಿಯನ್ನ ಬೀಜ. ಇದು ಹಲಸಿನ ಬೀಜ ಅಲ್ಲ, ಹಲಸಿನ ಬೀಜ ಡುರಿಯನ್ನ ಬೀಜ. ಕರೆಕ್ಟ್. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡದಿದೆ ನೋಡಿ, ಒಂದು ಅಡಿಕೆಗಿಂತಲೂ ದೊಡ್ಡದಿದೆ, ಹಸಿ ಅಡಿಕೆ ಇದ್ದಷ್ಟು ದೊಡ್ಡದಿದೆ. ಇದು ಏನಾದರೂ ಸಾಂಬಾರಿಗೆ ಇಂಥದಕ್ಕೆಲ್ಲ ಆಗುತ್ತಾ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಒಮ್ಮೆ ನೋಡಬೇಕು. ಮೊನ್ನೆ ನಮ್ಮ ಇವರಲ್ಲಿ ತಿರುಮಲೇಶ್ವರ ಭಟ್ರಲ್ಲಿ ಹೋಗಿದ್ದೆ, ಅವರು ಸಾಂಬಾರಿಗೆ ಹಾಕಿದಾರಂತೆ, ಒಳ್ಳೆ ಬೇಯ್ತದೆ. ಹೌದಾ? ಸೂಪರ್ ಆಗುತ್ತೆ. ಅವ್ರ ಮನೆಯಲ್ಲಿ ಒಂದು ಆಗಿತ್ತಂತೆ, ಹಾಗೆ ಅದರಲ್ಲಿ ಒಂದಿದೆ, ನೋಡುವ ಅದನ್ನೊಂದು ನೋಡ್ತೇವೆ ಹೇಗೆ ಅಂತ. ಕರೆಕ್ಟ್. ಈಗ ನೀವು ಹೇಳಿದ್ರೆ 3 ವರ್ಷದಲ್ಲಿ ಒಂದು 5-6 ಗಿಡ ಕಾಯಿ ಆಗಿದೆ ಅಂತ. ಒಂದು 10-15 ವರ್ಷ ಆದ್ರೆ ಅದ್ರಲ್ಲಿ ತುಂಬಾ ಆಗ್ಬೋದೇನೋ ಹಲಸಿನ ಹಣ್ಣು? ತುಂಬಾ ಕಾಯಿ ಬರ್ತದೆ ಹಲಸಿನ ಹಣ್ಣಿನಾಗಿ, ತುಂಬಾ ಕಾಯಿ ಬರ್ತದೆ. ಹೌದು. ಮಾರ್ಕೆಟ್ ಬೆಳೆದ್ರೆ ಜನರಿಗೆ ಉಪಯೋಗ ಆಗ್ಬೋದು ಇದು. ಯಾಕಂದ್ರೆ ಇದನ್ನು ಕಾಡು ಬೆಳೆ ರೀತಿಯಲ್ಲಿ ಸೂಪರ್ ಆಗಿ 100%. ಯಾವುದೇ ಹಕ್ಕಿಗಳ ಮಂಗಗಳ ಯಾವುದೇ ಪ್ರಾಣಿಗಳ ಕಾಟವೇ ಇಲ್ಲ ಇದಕ್ಕೆ. ಅಲ್ಲ, ಸೂಪರ್ ಹಣ್ಣು. ತಿನ್ಲಿಕ್ಕೆ ಸಹ ಒಳ್ಳೇದುಂಟು, ತಿನ್ಲಿಕ್ಕೆ ಸಹ. ಮತ್ತೆ ಯಾವುದೇ ಒಂದು ಹಣ್ಣುಗಳು ಸಹ ಹಾಗೇನೆ ಒಂದೇ ಸಲಕ್ಕೆ ಇಷ್ಟ ಆಗ್ಬೇಕಂತಿಲ್ಲ. ತಿಂದಾಗ ಆಟೋಮೆಟಿಕ್ ಇಷ್ಟ ಆಗ್ತದೆ. ಸ್ನೇಹಿತರೆ, ಹಲಸಿನ ಹಣ್ಣು ಅಂತ ಹೇಳಿದ್ರೆ ನಾವು ಈಗ ಟಕ ಅಂತ ಹೊಡೆದಾಗ ಹಣ್ಣು ಆಗ್ತದೆ. ಇಲ್ಲಿ ರೀತಿ ಟಕ ಅಂತ ಹೊಡೆದ್ರೆ ನಮ್ಮ ಕೈಗೆ ನೋವು ಆಗ್ತದೆ. ಇದು ಹಣ್ಣಾಗೋದು ಗೊತ್ತಾಗೋದು ಹೇಗೆ? ಹಣ್ಣಾಗೋದು ನೋಡಿ ಸರ್, ಇದೀಗ ಸುಮಾರು ಒಂದು ಯೆಲ್ಲೋಯಿಶ್ ಕಲರಿಗೆ ಬಂದಿದೆ ಇದು ಆಲ್ರೆಡಿ. ಇದು ಹಣ್ಣಾಗಿದೆ. ಅಥವಾ ಒಮ್ಮೊಮ್ಮೆ ಫಸ್ಟಿಗೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ತರ ಫುಲ್ ಗ್ರೀನಿಶ್ ಕಲರ್ಲಿ ಇರ್ತದೆ, ಫುಲ್ ಡಾರ್ಕ್ ಗ್ರೀನ್ ಅಲ್ಲಿ ಇರ್ತದೆ. ಆಮೇಲೆ ಇದು ಹೀಗೆ ಎಲ್ಲೋಕ್ಕೆ ಬಂದ್ರೆ ಹಣ್ಣಾಗ್ತದೆ. ಹಾಗೆ ಮತ್ತೆ ಇದು ಹಲಸಿನ ಹಣ್ಣಿನ ಹಾಗೇನೆ ನಿಮಗೆ ಮರದ ಬುಡಕ್ಕೆ ಹೋಗುವಾಗ ಸ್ಮೆಲ್ ಬರ್ತದೆ. ನಿಮಗೆ ಒಂದು ಯಾವ್ದು ಹಲಸಿನ ಹಣ್ಣು ಸ್ಮೆಲ್ ಬರ್ತದೆ, ಅದೇ ತರ ಇದು ಸಮೇತ ಮರದ ಬುಡಕ್ಕೆ ಸ್ಮೆಲ್ ಬರ್ತದೆ. ಮತ್ತೆ ಇದು ಸ್ಮೆಲ್ ಬಂದ್ರೆ ಅಂದ್ರೆ ನಮಗೆ ಒಮ್ಮೊಮ್ಮೆ ನಾವು ಹೋಗುದಿಲ್ಲ, ಅದು ಇವತ್ತು ಸ್ಮೆಲ್ ಸ್ಟಾರ್ಟ್ ಆದ್ರೆ ಮರು ದಿವಸ ಬಿದ್ದಿರ್ತದೆ. ಬಿದ್ರು ಹಣ್ಣು ಚೆನ್ನಾಗಿರ್ತದೆ ತಿನ್ಲಿಕ್ಕೆ, ಹಾಳಾಗುದಿಲ್ಲ, ಕೊಳತು ಬೀಳುದಲ್ಲ, ಜಸ್ಟ್ ಇಲ್ಲಿ ತೊಟ್ಟು ಜಸ್ಟ್ ಡಿಸ್ಕನೆಕ್ಟ್ ಆಗಿ ಬೀಳ್ತದೆ. ಅದನ್ನು ತಂದು ತಿಂತೇವೆ. ಎಷ್ಟು ದಿನದವರೆಗೆ ಇಡಬಹುದು ಇದನ್ನು? ಬಿದ್ದದನ್ನು ಅದೇ ದಿವಸ ಓಪನ್ ಮಾಡಬೇಕು. ಅದೇ ದಿವಸ ಓಪನ್ ಮಾಡಿ ಮತ್ತೆ ಬೇಕಾದ್ರೆ ನೀವು ಫ್ರಿಜ್ ಅಲ್ಲಿ ಹಾಕಿಟ್ಟುಕೊಂಡು ಸುಮಾರು 1 ತಿಂಗಳು 2 ತಿಂಗಳ ಕಾಲ ಸಹ ಇರ್ತದೆ ನಮ್ಮ ಹತ್ರ. ಯಾವಾಗ ನಮ್ಮ ಹತ್ರ ಆಗಾಗ ಎಲ್ಲರೂ ಕಸ್ಟಮರ್ ಬರುವ ಕಾರಣ ಅವರಿಗೆ ಸಹ ತಿನ್ಲಿಕ್ಕೆ ಕೊಡ್ತಾ ಇರ್ತೇವೆ ಆಗಾಗ. ಸರಿಗೆ ಹಲಸಿನಲ್ಲಾದ್ರೆ ಸೋನೆ ಬರ್ತದೆ. ಹೌದು. ಅದ್ರ ಜೊತೆ ಗೆಲ್ಲುಗಳಲ್ಲಿ ಬುಡದಲ್ಲಿ ಎಲ್ಲ ಕಡೆ ಆಗ್ತದೆ. ಇದು ಹೇಗೆ ಮರದಲ್ಲಿ ಆಗ್ತದೆ? ಇದು ಸಹ ಹಲಸಿನ ಹಣ್ಣಿನ ಹಾಗೇನೆ, ಗೆಲ್ಲುಗಳಲ್ಲಿ ಆಗ್ತದೆ, ಮರದಲ್ಲಿ ಆಗ್ತದೆ. ಸೊನೆ ಯಾವುದಿಲ್ಲ, ಎಂತದ್ದು ಕ್ಲಿಯರ್ ಉಂಟು, ಸೊನೆ ಯಾವುದಿಲ್ಲ, ಮಾಯಣದ ವಿಷಯವೇ ಇಲ್ಲ. ನೀವು ಇಲ್ಲಿ ಕಟ್ ಮಾಡೋಕೆ ನೋಡಿರ್ಬೋದು, ಸ್ವಲ್ಪ ಕೈಗೆ ಯಾವ ಎಣ್ಣೆ ಹಾಕಬೇಕು ಅಂತ ಇಲ್ಲ. ಸ್ನೇಹಿತರೆ, ಈಗ ಒಂದು ವಿಡಿಯೋದ ಮೇಲೆ ಅಡ್ವರ್ಟೈಸ್ಮೆಂಟ್ ಇದ್ದಾಗೆ ನೋಡಿ, ಇಲ್ಲೊಂದು ಮೀನಿದೆ, ದಯಪ್ರಸಾದ ನನ್ನ ಮನೆಯ ಅಕ್ವೇರಿಯಂನ ಮೀನದು. ಹೇಗೆ ನಮ್ಮ ಹವ್ಯಾಸಗಳಿರ್ತದೆ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂಥ ಪ್ರಾಣಿಗಳು, ಜೀವಿಗಳು ಕೂಡ ಅದೇ ಹವ್ಯಾಸಕ್ಕೆ ಬರ್ತವೆ ಅನ್ನೋದಕ್ಕೆ ಇದು ಉದಾಹರಣೆ. ಸಾಧಾರಣ ಇದಕ್ಕೆ ಹಣ್ಣನ್ನೇ ಹಾಕೋದಲ್ಲ ಸರ್? ಹೆಚ್ಚಾಗಿ ಹಣ್ಣು ಮಾತ್ರ ತಿಂತದೆ ಹೆಚ್ಚಾಗಿ, ಅದು ಬೇರೆ ನೀವೆಂತ ಕೊಟ್ಟರು ತಿನ್ನುವುದಿಲ್ಲ. ಅಂದ್ರೆ ಒಳ್ಳೆದಾಗಿ ಮಾಡಿದ್ದೀವಿ ಅಲ್ಲ, ಮುಂಚೆ ಅದು ಸೊಪ್ಪೆಲ್ಲ ತಿಂತಿತ್ತು. ಮತ್ತೆ ನಾವು ಸ್ವಲ್ಪ ಹಣ್ಣು ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ. ಈ ಹಣ್ಣು ಕೊಟ್ಟ ನಂತರ ಅದು ಹೆಚ್ಚಾಗಿ ಹಣ್ಣುಗಳನ್ನು ಮಾತ್ರ ಇಷ್ಟಪಡ್ತದೆ. ಯಾವುದೇ ಹಣ್ಣು ಕೊಟ್ಟರು ತಿಂತದೆ ಅಲ್ಲ, ಅದಕ್ಕೆ ಪೆಟಗಿರಿ ಟೈಪ್ ಏನಿಲ್ಲ ಎಲ್ಲ ಎಂತ ನೋಡಿ 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 ಗೊತ್ತಾಗಿ ಅದೊಂದು ತಿಂದಾಯ್ತು. ಇಲ್ಲಿಗೆ ಹಾಕಿ, ಅಲ್ಲಿ ನೀರು ಮೇಲೆ ಕೇಳ್ತಾ ಇದೆ.
ಹಾಂ ತಿಂತಿದೆ ಅಲ್ಲ. ಹಾಗಾದರೆ ಬೇರೆ ಏನಾದ್ರು ಯಾವ್ದು ಹಣ್ಣು ಹಾಕ್ತೀರಿ ಅದಕ್ಕೆ? ಬೇರೆ ಎಲ್ಲ ಹಣ್ಣು ರಂಬುಟನ್ ಎಲ್ಲ ಪ್ರತಿ ದಿವಸ ರಂಬುಟಾನ್ ಇಲ್ಲ ಉಂಟಲ್ಲ, ಹಾಗೆ ನೋಡು ನೋಡಿ ಸ್ನೇಹಿತರೆ, ರಂಬುಟಾನ್ ಬೀಜ ತೆಗೆದಾಕದ? ಹೌದು, ಇಲ್ಲದ ಗಂಟಲು ಸಿಕ್ಕಾಗೋದು ಅಲ್ಲ. ಹೌದು. ಹಾಂ ನೋಡಿ ರಂಬುಟನ್ನ ಹಾಕ್ತಾ ಇರೋದು ನೋಡಿ, ಹಾರ್ತಾ ಇರೋದು ನೋಡಿ, ಬಾಯಿ ಅಲ್ಲಿಗೆ ಬಂದು ತಿನ್ನುತ್ತದೆ ರಂಬುಟನ್ ತಿನ್ನುವಂಥದ್ದು. ಬೇರೆ ಮಾವಿನಕಾಯಿ ಎಲ್ಲ ಹಾಕ್ತೀರಾ? ಹೌದು, ಹಾಕ್ತೇವೆ. ಓ, ಯಾವ ಸೀಸನ್ ಎಂತ ಉಂಟು, ಹಣ್ಣು ಎಂತ ಉಂಟು, ಹಣ್ಣನ್ನೇ ಕೊಡ್ತೇವೆ. ಎಷ್ಟು ಟೈಮ್ ಆಯ್ತು ಈಗ ಹಣ್ಣು ಶುರು ಮಾಡಿದ್ರದ್ದು? ಉಪವಾಸ ಶುರು ಮಾಡಿ ಎಷ್ಟು ಟೈಮ್ ಆಯಿತು? 1 ವರ್ಷ ಕಳೆಯಿತು. ಹೌದಾ? ಹಾಂ ನೋಡಿ ಸ್ನೇಹಿತರೆ, ಒಂದು ಮೀನನ್ನು ಕೂಡ ಅವ್ರಿಗೆ ಬೇಕಾದಾಗೆ ರೆಡಿ ಮಾಡಿದ್ದಾರೆ ನೋಡಿ, ಭಾರಿ ಖುಷಿಯಾಗಿ ತಿಂತ ಇದೆ. ರಂಬುಟಾನ್ ತಿಂದು ಅಭ್ಯಾಸ ಆಗಿದೆ ನೋಡಿ ಸ್ನೇಹಿತರೆ. ಡುರಿಯನ್ ಹಲಸಿನ ಬಗ್ಗೆ ತಿಳಿದಿತ್ತು ನೀವು, ಅದರಿಂದ ಬೇರೆ ಏನು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನೋಡಿ. ಇದು 2 ವೆರೈಟಿಯ ಚಿಪ್ಸನ್ನು ಮಾಡಿದರೆ ಐಸ್ ಕ್ರೀಮ್ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಹೆಚ್ಚು ಹೇಳೋದಕ್ಕಿದೆ, ಇದನ್ನು ಮಾಡಿದವರು ಹೇಳಿದರೆ ತುಂಬ ಒಳ್ಳೆಯದು. ದಯಾಪ್ರಸಾದ್ ಅವರು, ಶ್ರೀಮತಿಯವರು, ತುಳಸಿ ಮೇಡಮ್ ಅವರು ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಇದೀಗ ಡುರಿಯನ್ ಹಣ್ಣಿದ್ದು ಐಸ್ ಕ್ರೀಮ್ ಮಾಡಿರೋದು. ಹಾಲು, ಡುರಿಯನ್ ಹಣ್ಣು, ಸ್ವಲ್ಪ ಸಕ್ಕರೆ, ಫ್ರೆಶ್ ಕ್ರೀಮ್ ಹಾಕಿ ಮಾಡಿದ್ದೇನೆ. ಎಲ್ಲ ಹಣ್ಣುಗಳದ್ದು ಮಾಡ್ತೇನೆ. ಇದ್ರದ್ದೊಂದು ಈ ಸಲ ಹೊಸ ಟ್ರೈ ಮಾಡಿರೋದು. ಹೇಗೆ ಉಂಟು ಅಂತ ನೀವು ತಿಂದು ಟೇಸ್ಟ್ ನೋಡಿ ಹೇಳಬೇಕು. ನೋಡುವ ಹೇಗೆ ಉಂಟು ಅನ್ನುವಂಥದ್ದು ನೋಡಿ ಸ್ನೇಹಿತರೆ. ಡುರಿಯನ್ ಹಣ್ಣಿನ ಐಸ್ ಕ್ರೀಮ್ ತುಂಬ ಸಿಹಿಯಾಗಿದೆ, ತುಂಬ ಚೆನ್ನಾಗಿದೆ. ಡುರಿಯನ್ ಹಣ್ಣು ಅಂತೇಳಿ ಗೊತ್ತಾಗುತ್ತೆ ಐಸ್ ಕ್ರೀಮ್ ಅನ್ನೋದು. ನೋಡಿ ಸ್ನೇಹಿತರೆ, ಸೂಪರ್ ಆಗಿರುವಂಥ ಐಸ್ ಕ್ರೀಮ್ ಕೊಟ್ಟರು. ಅದೇ ರೀತಿಯಲ್ಲಿ ಐಸ್ ಕ್ರೀಮು ಎಲ್ಲರೂ ಹಣ್ಣುಗಳಲ್ಲಿ ಮಾಡ್ತಾರೆ, ಆದರೆ ಇದು 2 ಐಟಮ್ ಇದಲ್ಲ, ಇದು ಇಂಡಿಯಾದಲ್ಲಿ ಯಾರೂ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಡುರಿಯನ್ನಲ್ಲಿ ಈ ರೀತಿ ಪ್ರಯೋಗ ಮಾಡಿದ್ದು. ಏನು ಮೇಡಮ್ ಇದು ಎರಡಕ್ಕೆ ಏನು ವ್ಯತ್ಯಾಸ? ಇದು ಕಾಯಿ ಡುರಿಯನ್ ತಗೊಂಡು ಚಿಪ್ಸ್ ಮಾಡಿದ್ದು. ಓ, ಇದಕ್ಕೆ ಎಂತ ಹಾಕ್ಲಿಲ್ಲ, ಉಪ್ಪು ಮಾತ್ರ ಹಾಕಿರೋದು. ಇದಕ್ಕೆ ಮೆಣಸಿನ ಹುಡಿ ಕೂಡ ಸೇರಿಸ್ತೇನೆ. ಕಾಯಿಯ ಸೊಳೆಯಲ್ಲಿ ಮಾಡಿದ್ರು ಸಹ ಇದು ಒಳ್ಳೆ ಸ್ವೀಟ್ ಉಂಟು. ಹಲಸಿನ ಕಾಯಿ ಸ್ವಲ್ಪ ಅರೆಕಾಯಲ್ಲಿ ಹಪ್ಪಳ ಮಾಡ್ತಾರಲ್ಲ, ಅದ್ರ ಟೇಸ್ಟ್ ಅಲ್ಲಿ ಬರ್ತದೆ. ಸಿಹಿ ಗೆಣಸಿನ ಹಪ್ಪಳದಾಗೆ ಒಟ್ಟು ಆ ತರ ಟೇಸ್ಟ್ ಅಲ್ಲಿ ಉಂಟು. ಹೇಗೆ ಉಂಟು ಅಂತ ನೀವು ಅದನ್ನ ನಾನಾಗ ತಿಂದಿದ್ದೇನೆ ಸ್ನೇಹಿತರೆ. ಇದನ್ನು ಬರ್ತಾ ಇದ್ದಾಗ ಇವರು ಕೊಟ್ಟರು, ಸೂಪರ್ ಇದೆ. ಎರಡೂ ಕೂಡ ಒಳ್ಳೆ ಟೇಸ್ಟ್, ಒಳ್ಳೆ ಚಂದ ಹೀಗೆ ಬರ್ತದೆ. ಅಂದ್ರೆ ಇದು ಕಾಯನ್ನು ಹೊಡೆದು ಮಾಡುದಲ್ಲ? ಕಾಯನ್ನು ಹೊಡಿಲಿಕ್ಕೆ ಬಾರಿ ಕಷ್ಟ ಅಲ್ಲ, ಅದು ಹೇಗೆ ಹೊಡೆದು? ತುಂಬಾ ಕಷ್ಟ ಆಗಿದೆ. ಮನೆಯವರ ಸಹಕಾರದಿಂದ ಆಗಿದೆ, ಅವರಿಗೆ ಇಂಟ್ರೆಸ್ಟ್ ಇದ್ದು ಮಾಡಿದ್ದಿದೆ. ಈಗ ಅಂದ್ರೆ ಒಂದು ಹೀಗೆ ರೀಲ್ಸ್ ನೋಡುವಾಗ ಮಗ ಕಳಿಸಿ ಕೊಟ್ಟ, ಈ ತರ ಮಾಡ್ಲಿಕ್ಕೆ ಆಗ್ತದೆ ಅಂತ. ನಂದೊಂದು ಹವ್ಯಾಸನೆ, ಯಾವುದೇ ಒಂದು ಹೊಸತು ಕಂಡ್ರೆ ಅದನ್ನೊಂದು ಟ್ರೈ ಮಾಡುದು. ಅದಕ್ಕೆ ಸರಿಯಾಗಿ ಇದು ಸಿಕ್ಕಿತ್ತು. ಅದೇ ಟೈಮಲ್ಲಿ ಇಲ್ಲಿ ಆದಕ್ಕೆ ಅದನ್ನ ಟ್ರೈ ಮಾಡಿದ್ದು. ಮಾಡಬಹುದಾದ್ರೆ ಒಂದು ಡುರಿಯನ್ ಅಲ್ಲಿ ತುಂಬಾ ಏನು ಆಗುದಿಲ್ಲ ನಮಗೆ ಮಾಡ್ಲಿಕ್ಕೆ. ಈ ತರ ಶೇಪ್ ಅಲ್ಲೆಲ್ಲ ಇರ್ತದಲ್ಲ, ಇಲ್ಲಿದ್ದೆಲ್ಲ ಚಿಪ್ಸಿಗೆ ಮಾಡಿದ್ರೆ ಹುಡಿ ಹುಡಿ ಬರ್ತದೆ. ಎಲ್ಲಿ ಸ್ವಲ್ಪ ಉದ್ದ ಆಗಿ ಚಂದ ಸಿಗ್ತದೆ ನಮಗೆ ಕಟ್ ಮಾಡ್ಲಿಕ್ಕೆ, ಹಾಗಿದ್ರೆ ಮಾತ್ರ ನಮಗೆ ತುಂಬಾ ಚಿಪ್ಸ್ ಮಾಡ್ಲಿಕ್ಕೆ ಆಗ್ತದೆ. ಚಿಕ್ಕ ಚಿಕ್ಕ ಹುಡಿ ಆದ್ರೆ ಅಷ್ಟು ತಿನ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಈಗ ಒಂದು ಮರ ಹಾಕಿದ್ರದಲ್ಲೊಂದು ಹೆಚ್ಚು ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಇದನ್ನು ಮಾಡಬಹುದು. ನೀವೀಗ ಹಲಸಿನ ಬೀಜದ್ದು ಸಾಂಬಾರಲ್ಲಿಗೆ ಹಾಕಿದ್ದು ಒಳ್ಳೇದಾಗಿದೆ ಅಂತ ಹೇಳಿದ್ರಿ, ಡುರಿಯನ್ ಬೀಜ. ನೆಕ್ಸ್ಟ್ ಅದನ್ನು ಒಂದು ಸಾಂಬಾರಿಗೆ ಹಾಕಿ ಟ್ರೈ ಮಾಡಿ ನೋಡ್ತೇನೆ, ಒಂದು ಪ್ರಯೋಗ ಮಾಡಿ. ಸ್ನೇಹಿತರೆ, ಒಂದು ಡುರಿಯನ್ ಹಣ್ಣಾಯಿತು ಅಂತ ಹೇಳಿದಾಗ ಫೇಸ್ಬುಕ್ಗೆ ಒಂದು 2 ನಿಮಿಷದ ರೀಲ್ಸ್ ಮಾಡಬೇಕು ಅಂತೇಳಿ ನಾನು ಬಂದಿರುವಂಥದ್ದು. ಆದರೆ ಇದನ್ನೊಂದು 10-12 ನಿಮಿಷದ ಲೆಂತ್ ವಿಡಿಯೋ ಮಾಡಿದೆ. ಯಾಕಂದರೆ ಜನರಿಗೆ ಒಂದು ರೀಲ್ಸ್ ಹಾಕಿದ ತಕ್ಷಣ 25 ಕ್ವಶನ್ಗಳು ಬರ್ತದೆ, ಕಮೆಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಎಲ್ಲ ಕಮೆಂಟ್, ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ದಯಾಪ್ರಸಾದ್ ಮತ್ತು ಅವರ ಮನೆಯವರು ಮಾಡಿದರು. ಏನನ್ಸುತ್ತೆ ಮೇಡಮ್, ಈ ರೀತಿ ಒಂದು ಕೃಷಿ ಜೀವನ ಮಾಡ್ತಾಯಿದ್ರಿ, ಅದರ ಜೊತೆಗೆ ಹೊಸ ಹಣ್ಣುಗಳ ಅನ್ವೇಷಣೆ, ಗಿಡ ನೆಡುವಂಥದ್ದು, ಹಣ್ಣನ್ನು ಮಾಡುವಂಥದ್ದು, ಜನರಿಗೆ ಕೊಡುವಂಥದ್ದು, ಅದರಲ್ಲಿ ಬೇರೆ ಬೇರೆ ಪ್ರಯೋಗ ಮಾಡುವಂಥದ್ದು, ಏನನ್ಸುತ್ತೆ ಈ ಲೈಫ್ ನಿಮ್ಮದು? ಕೃಷಿಯಲ್ಲಿ ಖುಷಿಯನ್ನು ಕಂಡುಕೊಳ್ಳುವುದು ಅಂತ ಹೇಳಿದರೆ ತುಂಬ ಖುಷಿಯೇ. ಎಷ್ಟೇ ನೋವು ಮನಸ್ಸಲ್ಲಿ ಇದ್ದರೂ ಈ ಥರ ಹಣ್ಣುಗಳು ಅದೆಲ್ಲ ಸಿಕ್ಕಿ ಆಗುವಾಗ, ಅದರಲ್ಲಿ ಒಂದು ಹೊಸ ಪ್ರಯೋಗ ಮಾಡಿ ಆಗುವಾಗ ಅದೊಂಥರ ಖುಷಿ. ನೀವೀಗ ತಿಂದ್ರಿ, ಟೇಸ್ಟ್ ನೋಡಿದ್ರಿ, ಅದ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ, ಹಾಗೆಲ್ಲ ಆಗುವಾಗ ನಮಗೂ ಒಂದು ಮಾಡಿದ್ದು ಸಾರ್ಥಕ ಅಂತ ಅನ್ನಿಸ್ತದೆ. ಮತ್ತು ಇಲ್ಲಿ ತುಂಬ ಜನ ನರ್ಸರಿಗೆ ಬರ್ತಾ ಇರ್ತಾರೆ, ಅವರಿಗೆ ಸಹ ನಮ್ಮ ಮನೇಲಿ ಎಂತ ಮಾಡಿದ್ದಿರ್ತದೆ ಅದನ್ನೇ ಕೊಡ್ತೇವೆ ನಾವು. ಪೇಟೆಯಿಂದ ತಂದಿಟ್ಟು ಕೊಡುವಂಥ ಕ್ರಮ ಇಲ್ಲ. ವನಸಿರಿ ಫಾರ್ಮ್ಸ್ ಇದ್ದು ಎಲ್ಲ ಹಣ್ಣುಗಳ ಬಗ್ಗೆ ನಿಮ್ಮ ಚಾನಲಲ್ಲಿ, ಸಂಪೂರ್ಣ ಸಹಜ ಕೃಷಿ ಚಾನಲ್ನಲ್ಲಿ ಎಲ್ಲ ಜನರಿಗೆ ಮುಟ್ಟುವಂತೆ ನೀವು ವಿಡಿಯೋ ಮಾಡಿ ತಲುಪಿಸ್ತಾ ಇದ್ದೀರಾ. ಶಿವಣ್ಣ, ನಿಮಗೆ ಧನ್ಯವಾದಗಳು.